ವೆಲ್ಕಮ್ ಬ್ಯಾಕ್ ಟು ರಜ್ನೀಸ್ ಫುಡ್ ಕೋರ್ಟ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ತಾ ಇದ್ದೇನೆ. ಅಂದ್ರೆ ಒಂದು ರೆಸಿಪಿ, ಎಸ್ಪೆಷಲಿ ಒಂದು ರೆಸಿಪಿ ಅಥವಾ ಡೈಲಿ ವ್ಲಾಗ್ ಎಂತೆಲ್ಲ ಸುಮ್ನೆ ಒಂದು ರ್ಯಾಂಡಮ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈಗ ಇದು ಇವತ್ತು ಅಂಜಲ್ ಫ್ರೈ ಮಾಡಿರುವಂತದ್ದು. ಮತ್ತೆ ಇದು ಒಂದು ಸ್ಪೆಷಲ್ ಬ್ರಿಂಜಾಲ್ ಫ್ರೈ ಅಂತ ಹೇಳಿ ಇದು ಮಾಡ್ಲಿಲ್ಲ, ಜಸ್ಟ್ ಹೀಗೆ ಮಿಕ್ಸ್ ಮಾಡಿಟ್ಟದು ಮಾತ್ರ ಮಸಾಲೆಯಲ್ಲಿ. ಈಗ ಅಂಜಲ್ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಉಂಟು. ಅಂದ್ರೆ ಈಗ ಫಿಶರೀಸ್ ಅಂದ್ರೆ ಡೆಕ್ಕೆಯಲ್ಲೆಲ್ಲ ಅಂಜಲ್, ಮಾಂಜಿ ಇಂಥದ್ದೇ ಮೀನಿರುವಂತದ್ದು. ಇದು ಮಾಂಜಿ ಎಲ್ಲ ಕೂಡ ಕ್ಲೀನ್ ಮಾಡಿ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಮಾಡಿಡುದು. ಇದೊಂದು ಟಿಪ್ಸ್. ನೀವು ಫಿಶ್ ಎಲ್ಲ ಫ್ರೆಶ್ ಆಗಿರ್ಬೇಕು ಅಂತ ಹೇಳಿದ್ರೆ ಒಂದು ಬಾಕ್ಸ್ ಅಲ್ಲಿ ಫಿಶ್ ಅನ್ನೆಲ್ಲ ಕ್ಲೀನ್ ಮಾಡಿ ಒಂದು ಬಾಕ್ಸಿಗೆ, ಅಂದ್ರೆ ಫಿಶ್ ಅದ್ದೇ ಇಡುವಂತ ಬಾಕ್ಸ್ ಸಿಗ್ತದಲ್ಲ, ಅಂತದೇ ಬಾಕ್ಸಿಗೆ ಫಿಶ್ ಅನ್ನು ಕಟ್ ಮಾಡಿ ಇಟ್ಟು ಅದರಲ್ಲಿ ನೀರು ತುಂಬಿಸಿ ಫ್ರೀಸರ್ ಅಲ್ಲಿ ಇಡ್ಬೇಕು. ಫ್ರೆಶ್ ಆಗಿರ್ತದೆ ಫಿಶ್. ಹಾಗೆ ಅಂಜಲ್ ಮತ್ತೆ ಮಾಂಜಿ ಎರಡನ್ನು ಕೂಡ ಕಟ್ ಮಾಡಿ ಫ್ರೆಶ್ ಆಗಿರ್ಲಿ ಅಂತ ಹೇಳಿ ಹಾಗೆ ಬಾಕ್ಸ್ ಅಲ್ಲಿ ಇಡುದು. ಸೊ ಇವಾಗ ರೇಟ್ ಅಂತ ಹೇಳಿದ್ರೆ ಫಸ್ಟ್ ಮೊನ್ನೆ 300 ಇತ್ತು, ಈಗ 380 ಆಗಿದೆ. ಅಂದ್ರೆ ಇದು ನಾರ್ಮಲ್ ನಮ್ಮ ಊರಲ್ಲಿ. ಬಟ್ ಈಗ ನಾವು ಡೆಕ್ಕೆಗೆಲ್ಲ ಹೋದ್ರೆ ತುಂಬಾ ಕಡಿಮೆಯಲ್ಲಿ ಸಿಗ್ಬಹುದು. ಮತ್ತೆ ಈ ಫಿಶ್ ಎಲ್ಲ ತಿನ್ನೋದ್ರಿಂದ, ಈ ಅಂಜಲ್, ಮಾಂಜಿ ಫಿಶ್ ಎಲ್ಲ ಉಂಟಲ್ಲ, ಅದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಉಂಟು. ಅಂದ್ರೆ ಅದರಲ್ಲಿ ಮಸಲ್ ರಿಪೇರ್ ಆಗ್ತದೆ, ಮತ್ತೆ ಬ್ರೈನ್ ಫಂಕ್ಷನ್ ಕೂಡ ಇಂಪ್ರೂವ್ ಆಗ್ತದೆ, ಇಮ್ಯೂನ್ ಸಿಸ್ಟಮ್ ಕೂಡ ಬೂಸ್ಟ್ ಆಗ್ತದೆ, ಮತ್ತೆ ಅದರಲ್ಲಿ ಇನ್ಫ್ಲಮೇಷನ್ ಕೂಡ ರೆಡ್ಯೂಸ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾ ಯೂಸ್ಫುಲ್ ಆಗಿರ್ತದೆ. ಮತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರ್ತದೆ, ಮತ್ತೆ ಹೈ ಕ್ವಾಲಿಟಿ ಪ್ರೋಟೀನ್, ಮತ್ತೆ ವಿಟಮಿನ್ ಡಿ, B12 ಅಂಡ್ ಮತ್ತೆ ಸೆಲೇನಿಯಂ ಅಂತ ಹೇಳಿ ಎಲ್ಲ ಕೂಡ ಇರುವುದ್ರಿಂದ ಅದು ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಇರುವಂತಹ ಐಟಮ್. ಅಂದ್ರೆ ಕಂಪೇರ್ ಟು ಅದರ್ ಚಿಕನ್ ಮತ್ತೆ ಬೇರೆಲ್ಲ ಕಂಪೇರ್ ಮಾಡಿದ್ರೆ ಈ ಫಿಶ್ ತುಂಬಾ ಒಳ್ಳೇದು, ಬೆನಿಫಿಟ್ಸ್ ಹೆಚ್ಚಿರುವುದು ಹೆಲ್ತಿಗೆ. ಮತ್ತೆ ಅದು ಹಾರ್ಟ್ ಹೆಲ್ತಿಗೆ ಕೂಡ ಸಪೋರ್ಟ್ ಮಾಡ್ತದೆ, ಬ್ಲಡ್ ಪ್ರೆಷರ್ ಅನ್ನು ಕೂಡ ಆ ಕಂಟ್ರೋಲ್ ಮಾಡ್ತದೆ, ಮತ್ತೆ ಕೊಲೆಸ್ಟ್ರಾಲ್ ಇದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೇದು ಈ ಫಿಶ್ ತಿನ್ನೋದ್ರಿಂದ. ಇದು ಈಗ ನಾನು ಮಾಡ್ತಾ ಇರೋದು ಫಿಶ್ ಫ್ರೈ ಮಾಡೋದು, ಅಂಜಲನ್ನು ಫ್ರೈ ಮಾಡುವಂತದ್ದು. ಇದು ಸಿಂಪಲ್ ಆಗಿ ಫ್ರೈ ಮಾಡಿರೋದು. ಫಿಶ್ ಫ್ರೈ ಮಸಾಲ ಮತ್ತೆ ವಿನಿಗರ್ ಮತ್ತೆ ಸಾಲ್ಟ್ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿಟ್ಟು ಒಂದು 2-3 ಗಂಟೆ ಫ್ರಿಡ್ಜ್ ಅಲ್ಲಿ ಇಡ್ಬೇಕು. ಆಗ ಅದ್ರದ್ದು ಅಂದ್ರೆ ಉಪ್ಪು, ಖಾರ, ಹುಳಿ ಎಲ್ಲ ಕೂಡ ಫಿಶ್ಗೆ ಚಂದ ಹಿಡ್ದಿರ್ತದೆ. ಅದನ್ನ ತುಂಬಾ ಟೇಸ್ಟ್ ಕೂಡ ಆಗ್ತದೆ. ಮತ್ತೆ ಬೀಟ್ರೂಟ್ ಅದು ಪಲ್ಯ. ಇವತ್ತೆಲ್ಲ ಕೂಡ ಹೆಲ್ತಿ ಫುಡ್ ಮಾತ್ರ ಮಾಡಿರುವಂತದ್ದು. ಅದು ಫಿಶ್ ನಾನು 2 ಅವರ್ ಇಟ್ಟಿದ್ದೆ, ಆನಂತರ ಇದನ್ನ ಫ್ರೈ ಮಾಡಿದ್ದೇನೆ. ಇದು ಈ ರೀತಿ ಫ್ರೈ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ. ಮತ್ತೆ ಇನ್ನೊಂದು ಟೈಪ್ ಅಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಆ ರೀತಿ ಸಹ ಮಸಾಲೆ ಮಾಡಿ ಕೂಡ ಮಾಡಿದ್ರೆ ಸಹ ತುಂಬಾ ಟೇಸ್ಟಿ ಅಂಡ್ ಸಿಂಪಲ್ ಕೂಡ ಹೌದು, ಟೇಸ್ಟಿ ಕೂಡ ಹೌದು. ತುಂಬಾ ಮಸಾಲೆ ಎಲ್ಲ ಯೂಸ್ ಮಾಡ್ಬೇಕು ಅಂತಿಲ್ಲ, ಮತ್ತೆ ಆಯಿಲ್ ತುಂಬಾ ಯೂಸ್ ಮಾಡ್ಬೇಕು ಅಂತಿಲ್ಲ. ಆಯಿಲ್ ನೀವು ಎಷ್ಟು ಕಡಿಮೆ ಮಾಡಿದಷ್ಟು ಒಳ್ಳೇದೇ ನಿಮಗೆ. ಶಾಲೋ ಫ್ರೈಯೇ ಹೆಚ್ಚು ಮಾಡ್ಬೇಕು. ಮತ್ತೆ ಇದರಿಂದ ಅಷ್ಟು ಅಬ್ಸಾರ್ಬ್ ಮಾಡುದಿಲ್ಲ, ಆಯಿಲ್ ಅನ್ನ ಇದು ಅಷ್ಟು ಅಬ್ಸಾರ್ಬ್ ಮಾಡುದಿಲ್ಲ ಶಾಲೋ ಫ್ರೈ ಮಾಡಿ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇರುವಂತದ್ದು. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಬಾಯ ಕಲೆಕ್ಷನ್ ಅನ್ನ ತೋರಿಸ್ತಾ ಇದ್ದೇನೆ. ಎಲ್ಲಾ ವೆರೈಟಿ ನಿಮಗೆ ಯಾವ್ದಾದ್ರು ಇಷ್ಟ ಆದ್ರೆ ನಂಗೆ ಕಮೆಂಟ್ ಮಾಡಿ, ನಾನು ಅದ್ರದ್ದು ನಿಮಗೆ ಅಬಾಯ ಸದ್ಯ ಕಲೆಕ್ಷನ್ ಹಾಕ್ತಾ ಇರ್ತೇನೆ ಇನ್ಸ್ಟಾಗ್ರಾಮ್ ಅಲ್ಲಿ, ಮತ್ತೆ ಇದ್ರಲ್ಲಿ ಪೋಸ್ಟ್ ಮಾಡ್ತೇನೆ. ಯಾರಿಗೆಲ್ಲ ಅಬಾಯ ಯಾವ್ದು ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ಬೇಕು. ಮತ್ತೆ ನನ್ನ ಚಾನೆಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತೆ ಒಂದು ಲೈಕ್ ಕೊಡೋ ಮೂಲಕ ಶೇರ್ ಮಾಡ್ಲಿಕ್ಕೆ ಕೂಡ ಮರಿಬೇಡಿ. ಮತ್ತೆ ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ದೇನೆ, ಅದು ಆಫರ್ ಇರುವಂತದ್ದು. ಅಂದ್ರೆ ನೀವು ಎನಿ ಲೆಂತ್ ಒಂದಿಷ್ಟು ಅಮೌಂಟ್ ಅಂತ ಉಂಟು. ನಿಮಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ಕೇಳಿ, ನಾನು ನಿಮಗೆ ರಿಪ್ಲೈ ಆನ್ಸರ್ ಹೇಳ್ತೇನೆ. ಅದು ಎಲ್ಲಿ ಮಾಡಿಸಿದ್ದು, ಎಷ್ಟು ಲೆಂತ್ ಇದ್ದವರಿಗೆ ಎಷ್ಟು ಅಮೌಂಟ್, ಮತ್ತೆ ಎಷ್ಟು ಟೈಮ್ ತಗೊಳ್ತದೆ ಎಲ್ಲ ಕೂಡ ಡೀಟೇಲ್
ಹಾಗೆ ಹೇಳ್ತೇನೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟ್ಸ್ ಇರುವಂತದ್ದು. ನೆಕ್ಸ್ಟ್ ವಿಡಿಯೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.